Hello guys, welcome back to my channel. Today we continue the lesson Babar Ali, which was written by Samarthika Mukherjee Sharma. So before starting, please subscribe to my channel and like the video. So we have stopped at page number 48, last para. So let's continue. Meet some poor, good, kind souls. I have explained this. Next, clad in widow's white, stick in hand, Tulu Rani Azra is an illiterate fishmonger by morning and a presiding educationalist by afternoon. On fish selling rounds by of nearby villages, her job is to comfort hearing the parents who have stopped sending their children to school and to find new students. She has recruited around 80 still now. So ತುಳು ರಾಣಿ ಆಜ್ರಾ ಅವರು ಒಂದು ವಿಧವೆ ಆಗಿರ್ತಾರೆ. ಅವರು ತುಂಬ ಇಲ್ಲಿಟ್ರೇಟ್, ಅವ್ರಿಗೆ ಓದೋಕ್ಕೆ ಬರೆಯೋಕ್ಕೆ ಏನೂ ಬರ್ತಿರಲ್ಲ. ಬೆಳಗ್ಗೆ ಎಲ್ಲ ಫಿಶ್ ಮಾಂಗರ್ ಆಗಿ ಕೆಲಸ ಮಾಡ್ತಿರ್ತಾರೆ, ಆದರೆ ರಾತ್ರಿ ಸ್ಟೂಡೆಂಟ್ ಆಗಿ ಒಂದು ಎಜುಕೇಷನಲಿಸ್ಟ್ ಆಗ್ತಾರೆ ಸಂಜೆ ಹೊತ್ತು. ಫಿಶ್ನ ಸೆಲ್ ಮಾಡಿ ನಿಯರ್ ಬೈ ವಿಲೇಜಸ್ಗೆ ಅವಳು ಅವಳ ಜಾಬ್ ಏನು ಮಾಡ್ತಿದ್ಲು ಅಂತ ಅಂದರೆ, ಅದ್ರ ಜೊತೆಗೆ ಯಾರ್ಯಾರ ಪೇರೆಂಟ್ಸು ಅವ್ರ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಿರ್ಲಿಲ್ವೋ ಅವ್ರನ್ನೆಲ್ಲ ರಿಕ್ವೆಸ್ಟ್ ಮಾಡಿ ನ್ಯೂ ಸ್ಟೂಡೆಂಟ್ಸ್ನ ಫೈಂಡ್ ಮಾಡಿ ಸ್ಕೂಲಿಗೆ ಸೇರಿಸ್ತಿದ್ಲು. ಇಲ್ಲಿಗಂಟ ಅವಳು 80 ಸ್ಟೂಡೆಂಟ್ಸ್ನ ಸ್ಕೂಲಿಗೆ ಸೇರಿಸಿರ್ತಾಳೆ. The teaching staff of 9 is made up of high school student volunteers. They also are the average teenagers who are helping out Babar in making a difference. The most educated Dibatia goes to college in Birampur. ಸೊ 9 ಮೆಂಬರ್ಸು ಟೀಚಿಂಗ್ ಸ್ಟಾಫ್ ಏನಿರ್ತಾರೋ ಅವ್ರುಗಳು ಹೈಸ್ಕೂಲ್ ಸ್ಟೂಡೆಂಟ್ ವಾಲಂಟಿಯರ್ಸ್ ಆಗಿರ್ತಾರೆ. ಅವರು ಕೂಡ ತುಂಬಾ ಆ್ಯಾವ್ರೇಜ್ ಟೀನೇಜರ್ಸ್ ಆಗಿದ್ರೂ ಸಹ ಬಾಬರ್ಗೆ ಹೆಲ್ಪ್ ಮಾಡ್ತಿರ್ತಾರೆ ಸ್ಕೂಲಲ್ಲಿ. ಸೊ ತುಂಬಾ ಎಜುಕೇಟ್ ಆಗಿರೋ ದಿಬರ್ತಿಯಾ ಅವನು ಕಾಲೇಜ್ಗೆ ಹೋಗ್ತಿರ್ತಾರೆ ಬೀರಾಂಪುರಲ್ಲಿ. ಬಾಬರ್ ಅಲಿ ಗಿವ್ಸ್ ಲೆಸನ್ಸ್ ಜಸ್ಟ್ ದ ವೇ ಈ ಹ್ಯಾಸ್ ಹರ್ಡ್ ದೆಮ್ ಫ್ರಮ್ ಹಿಸ್ ಟೀಚರ್. ಸೊ ಬಾಬರ್ ಅಲಿ ಹೆಂಗೆ ಟೀಚ್ ಮಾಡ್ತಿರ್ತಾನೆ ಅಂದರೆ, ಅವನು ಹೇಗೆ ಅವ್ನ ಟೀಚರ್ ಅದರ ಸ್ಕೂಲಲ್ಲಿ ಕಲ್ತಿರ್ತಾನೋ ಸೇಮ್ ಅದನ್ನೇ ಅವ್ನ ಸ್ಕೂಲಲ್ಲೂ ಸಹ ಹೇಳ್ಕೊಡ್ತಿರ್ತಾನೆ. ದೇರ್ ಇಸ್ ನೋ ಬಿಲ್ಡಿಂಗ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಫಾರ್ ಎ ಸ್ಕೂಲ್. ಹಿ ಟೀಚರ್ಸ್ ಹಿಸ್ ಸ್ಟೂಡೆಂಟ್ಸ್ ಅಂಡರ್ ದ ಓಪನ್ ಸ್ಕೈ. Some children sit in the mud, others on the rickety benches under a roof's homemade shelter. ಸೊ ಅಲ್ಲಿ ಬಿಲ್ಡಿಂಗ್ ಆಗಲಿ ಏನೂ ಇರಲಿಲ್ಲ ಸ್ಕೂಲ್ಗೆ. ಅವನು ಟೀಚ್ ಹೆಂಗೆ ಮಾಡ್ತಿದ್ದ ಅಂತಂದರೆ ಸ್ಟೂಡೆಂಟ್ಸ್ಗೆ ಓಪನ್ ಸ್ಕೈ ಅಂದರೆ ರೂಫ್ ಏನೂ ಇರಲಿಲ್ಲ. ಅಲ್ಲಿ ಮಡ್ ಎಲ್ಲ ಇರ್ತಿತ್ತು. ಮಡ್ ಮೇಲೆ ಸುಮಾರು ಜನ ಮಕ್ಕಳು ಮಡ್ ಮೇಲೆ ಕೂರ್ತಿದ್ರು, ಇನ್ನು ಮಿಕ್ಕಿದ ಮಕ್ಕಳು ಬೆಂಚ್ ಮೇಲೆ ಕೂರ್ತಿದ್ರು. ಹೋಮ್ ಮೇಡ್ ಶೆಲ್ಟರ್ಗಳಿರ್ತಿತ್ತು. ದ ಫ್ಯಾಮಿಲಿ ಚಿಕನ್ಸ್ ಸ್ಕ್ರಾಚ್ ಅರೌಂಡ್ ನಿಯರ್ ಬೈ. ಇನ್ ಎವ್ರಿ ಕಾರ್ನರ್ ಆಫ್ ದ ಯಾರ್ಡ್ ಗ್ರೂಪ್ಸ್ ಆಫ್ ಚಿಲ್ಡ್ರನ್ಸ್ ಕ್ಯಾನ್ ಬಿ ಸೀನ್ ಸ್ಟಡಿಂಗ್ ಹಾರ್ಡ್. ಸೊ ಈ ಕೋಳಿ ಮರಿಗಳೇನಿರ್ತಿತ್ತೋ ಅವೆಲ್ಲ ಈ ಮಕ್ಳ ಹತ್ರ ಎಲ್ಲ ಬರ್ತಿತ್ತು, ಓಡಾಡ್ತಿದ್ವು. ಅಷ್ಟೇ ಅಲ್ಲದೆ ಒಂದು ಕಾರ್ನರಲ್ಲಿ ತುಂಬ ಗ್ರೂಪ್ ಆಫ್ ಚಿಲ್ಡ್ರನ್ಸ್ ತುಂಬ ಕಷ್ಟಪಟ್ಟು ಓದ್ತಿರೋದನ್ನ ನೋಡ್ಬೋದಿತ್ತು. ಇಟ್ಸ್ ಮಚ್ ಈಸಿಯರ್ ಟು ಎನ್ರೋಲ್ ಕಿಡ್ಸ್ ಹೂ ಆರ್ ನಾಟ್ ಓಲ್ಡ್ ಎನಫ್. ಇದು ತುಂಬಾ ಈಸಿ ಆಗ್ತಿತ್ತು ಮಕ್ಕಳು ಯಾರ್ಯಾರಿಗೆ ತುಂಬ ಜಾಸ್ತಿ ಏಜ್ ಆಗಿರೋಲ್ವೋ ಅವ್ರನ್ನ ಎನ್ರೋಲ್ ಮಾಡ್ಕೊಳ್ಳೋಕ್ಕೆ. ಸೊ ಕ್ಲಾಸ್ 1 and 2 have over 200 students. Class 8 has just 20 students. They study 10 subjects and are mostly taught by Babar and Bhatya Acharya. ಸೊ ಅಲ್ಲಿ ಫಸ್ಟ್ ಕ್ಲಾಸ್ ಮತ್ತು ಸೆಕೆಂಡ್ ಕ್ಲಾಸಿಂದ ಸೆಕೆಂಡ್ ಕ್ಲಾಸ್ ಸ್ಟೂಡೆಂಟ್ಸ್ ಎಲ್ಲ ಸೇರಿಸಿ 200 ಮೆಂಬರ್ಸ್ ಇದ್ದರು. 8th ಸ್ಟ್ಯಾಂಡರ್ಡಲ್ಲಿ ಬರೀ 20 ಮೆಂಬರ್ಸ್ ಇರ್ತಿದ್ರು. ಅವರು 10 ಸಬ್ಜೆಕ್ಟ್ ಓದುತ್ತಿದ್ರು. ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ದಿದ್ದು ಬಾಬರ್ ಮತ್ತು ಅವರ ಒಂದು ಟೀಚಿಂಗ್ ಸ್ಟಾಫು ದಿಬರ್ಟಿಯಾ ಭಟ್ಟ ಆಚಾರ್ಯ. ಸೊ ದಿಬರ್ಟಿಯಾ is another volunteer who has been helping out for a long time now. ಸೊ ಇವರು ದಿಬರ್ಟಿಯಾ ಏನಿರ್ತಾರೋ ಇವರು ಒಂದು ವಾಲಂಟಿಯರು, ತುಂಬಾ ಹೆಲ್ಪ್ ಮಾಡ್ತಿರ್ತಾರೆ ತುಂಬ ದಿನಗಳಿಂದ ಬಾಬರ್ಗೆ. ಟೆಕ್ಸ್ಟ್ ಬುಕ್ಸ್ ಆರ್ ಫ್ರೀ ಫ್ರಮ್ ಕ್ಲಾಸ್ 1 to 5th, ಬಟ್ ಫಾರ್ ದ ರೆಸ್ಟ್ ಮನಿ ನೀಡ್ಸ್ ಟು ಬಿ ಅರೇಂಜ್. On any given day, there are close to 400 students physically present in Babar's front yard. ಸೊ ಟೆಕ್ಸ್ಟ್ ಬುಕ್ಕು ಫಸ್ಟಿಂದ 5th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಫ್ರೀಯಾಗಿ ಸಿಗ್ತಿತ್ತು ಕ್ಲಾಸಸ್ ಅವ್ರಿಗೆ. ಆದರೆ ಇನ್ನು ಮಿಕ್ಕಿದ ಅರೇಂಜ್ ಮಾಡಬೇಕು ಅಂತ ಅಂದರೆ ಕಾಸು ಬೇಕಿರುತ್ತೆ. ಸೊ ಏನಿಲ್ಲ ಅಂತ ಅಂದರೂ 400 ಸ್ಟೂಡೆಂಟ್ಸ್ ಇದ್ದರು ಬಾಬರ್ಸ್ ಸ್ಕೂಲಲ್ಲಿ.
It is hard to get the children to listen, being so young themselves. So the narrow age gap works to our advantage, says Baba. We are more like friendly. The rod is spared in my school. ಅದು ತುಂಬಾನೇ ಕಷ್ಟ ಇರುತ್ತೆ ಮಕ್ಕಳನ್ನ ಕುಣಿಸಿ ಅವ್ನು ಹೇಳ್ತಿರೋದನ್ನ ಕೇಳಿಸ್ಕೊಳ್ಳೋದಕ್ಕೆ. ಬೀಯಿಂಗ್ ಸೋ ದೆಮ್ಸೆಲ್ಫ್ ತುಂಬಾನೇ ಹೆಂಗಾಗಿರ್ತಾರೆ. ಸೊ ಬಾಬರ್ ಹೇಳ್ತಾರೆ ಏಜ್ ಗ್ಯಾಪ್ ಏನಿತ್ತೋ ಸ್ಟೂಡೆಂಟ್ಸ್ ಮಧ್ಯ ಮತ್ತು ಬಾಬರ್ ಮಧ್ಯ ಅದು ಒಂದು ಅಡ್ವಾಂಟೇಜ್ ಆಗಿತ್ತು. ಅವರು ತುಂಬಾನೇ ಫ್ರೆಂಡ್ಸ್ ಥರ ಇದ್ದರು ಸ್ಕೂಲಲ್ಲಿ ಅಂತ. ಸೊ ದ್ಯಾಟ್ all I got about Babar Ali for now. Getting to know about person like him makes me realize how insignificant I am, and yet again how lucky. So ಬಾಬರ್ ಅಲಿ ಬಗ್ಗೆ ಇವ್ರಿಗೆಲ್ಲ ಗೊತ್ತಾದ ಮೇಲೆ ಇವ್ರಿಗನ್ನಿಸ್ತಿದೆ ಎಂತಹ ಒಳ್ಳೆ ವ್ಯಕ್ತಿ ಬಗ್ಗೆ ನಾನು ಕೇಳ್ಕೊತಾ ಇದ್ದೀನಿ, ಎಷ್ಟು ಲಕ್ಕಿ ಇರಬೇಕು ನಾನು ಅಂತ. And even though I finish my story here, Babar Ali's story continues. It has not only helped out hundreds of children to get enlightened, he also inspired millions of youth. So ಇವರು ಅಂತ ಅಂದರೆ ತನ್ವೀರ್, YL ವಾಲಂಟಿಯರ್ ತನ್ವೀರ್. YL ಅಂತಂದರೆ ಯೂತ್ ಲೀಡರ್ ವಾಲಂಟಿಯರ್ ತನ್ವೀರ್ ಅವರು ಸ್ಟೋರಿನ ಇಲ್ಲಿಗೆ ಮುಗಿಸ್ಬೋದು. ಆದರೆ ಬಾಬರ್ ಸ್ಟೋರಿ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಯಾಕಂದರೆ ಅವರು ಬರೀ 100 ಆಫ್ ಚಿಲ್ಡ್ರನ್ಸ್ ಮಾತ್ರ ಹೆಲ್ಪ್ ಮಾಡಿಲ್ಲ ಎಜುಕೇಷನ್ ಸಿಗೋಕ್ಕೆ, ಅವರು ಈವನ್ ಮಿಲಿಯನ್ಸ್ ಆಫ್ ಯೂತ್ನ ಇನ್ಸ್ಪೈರ್ ಮಾಡಿದ್ದಾರೆ ಅಂತ ಹೇಳ್ತಾರೆ. Babar Ali's tale is a testament to the difference that one person can make in his or her world. In this case, it was a mere child who decided to do something about a situation he felt was unfair. So, ಬಾಬರ್ ಅಲಿ ಒಬ್ಬರೇ ಈ ಜಗತ್ತಲ್ಲಿ ಎಷ್ಟು ಡಿಫ್ರೆನ್ಸ್ ತರ್ಬೋದು ಅನ್ನೋದಕ್ಕೆ ಸಾಕ್ಷಿಯಾಗಿದ್ರು. ಅಷ್ಟೇ ಅಲ್ಲದೆ ಒಂದು ಚಿಕ್ಕ ಹುಡುಗ ಇಲ್ಲಿ ಅವರಿಗೆ ಅನ್ಫೇರ್ ಅನಿಸ್ತಿರೋದು, ಅನ್ಯಾಯ ಅಂತ ಅನಿಸ್ತಿರೋದನ್ನ ಚೇಂಜ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು ತುಂಬಾ ರೇರ್ ಕೇಸ್. His story also bears evidence to that fact. If you have a will, then there is surely is a way. ಸೊ ಒಂದು ಥಾಟ್ ಏನಂತ ಅಂದರೆ, ಇಫ್ ಯು ಹ್ಯಾವ್ ಅ ವಿಲ್ ದೆನ್ ದೇರ್ ಶ್ಯೋರ್ಲಿ ಇಸ್ ಅ ವೇ. ಸೊ ನೀವು ಮಾಡಬೇಕು ಅಂತ ಅಂದ್ಕೊಂಡ್ರೆ ಪಕ್ಕ ಅಲ್ಲಿ ನಿಮಗೆ ದಾರಿ ಇದ್ದೇ ಇರುತ್ತೆ. ದಟ್ ಅ 9-year-old ಕ್ಯಾನ್ alone change the world should be enough inspiration for all of us to come out of our closet cocoons and help make a difference. ಸೊ 9 years ಬಾಯೇ 9 years ಆಗಿರೋ ಒಂದು ಬಾಯ್ ಆಗಲಿ ಗರ್ಲ್ ಆಗಲಿ ಈ ಜಗತ್ತನ್ನ ಚೇಂಜ್ ಮಾಡ್ತಾರೆ ಅಂತ ಅಂದಮೇಲೆ ಅದು ನಮಗೆ ತುಂಬಾ ಇನ್ಸ್ಪಿರೇಷನ್ ಆಗಿರಬೇಕು. ಸೊ ನಾವು ಸಹ ಆ ಥರ ಹೆಲ್ಪ್ ಮಾಡಂಗೆ ನಾವು ನಮ್ಮಲ್ಲಿ ಒಂದು ಡಿಫ್ರೆನ್ಸ್ನ ಕಂಡ್ಕೋಬೇಕು. ಸೊ isn't it high time that we be the change that we want to see in this world? Today a Babar Ali, maybe tomorrow it would be someone from us among. ಸೊ ಈ ಥರ ಚೇಂಜ್ ಆಗಬೇಕು ಅಂತ ಅಂದಮೇಲೆ ಇವತ್ತು ಬಾಬರ್ ಅಲಿ ಏನಿದ್ದಾರೋ ಅವ್ರ ಥರನೇ ನಾಳೆ ಯಾರಾದರೂ ನಾವು ನಮ್ಮ ಶ್ರಮದಿಂದ ನಮ್ಮಲ್ಲಿರೋರು ಯಾರಾದರೂ ಒಬ್ಬರು ಬಾಬರ್ ಅಲಿ ಥರ ಆಗ್ಬೋದು. And it is not very often that we come across someone like Babar Ali. Coming from a small village in Murshidabad, he should be commended just for the audacity of hoping. It is this hoping and the faith that he has upon himself that has helped him come all the way. So here is the Babar Ali. We salute you for ಡ್ರೀಮಿಂಗ್ ಆ್ಯಂಡ್ ಮೇಕಿಂಗ್ ಯೋರ್ ಡ್ರೀಮ್ ಕಮ್ ಟ್ರೂ. ಸೊ ಬಾಬರ್ ಅಲಿ ಎಲ್ಲೋ ಒಂದು ಚಿಕ್ಕ ಹಳ್ಳಿ ಮುರ್ಷಿದಾಬಾದ್ ಅಂತಹ ಚಿಕ್ಕ ವಿಲೇಜಲ್ಲಿ ಇದ್ದು ಸಹ ಅವ್ರಿಗಿದ್ದಂತಹ ಓಪು ಪರಿಶ್ರಮದಿಂದ ಇವತ್ತು ಇಷ್ಟು ದೊಡ್ಡ ಚೇಂಜ್ ತಂದಿದ್ದಾರೆ. ಅದರಿಂದ ನಾವು ಅವ್ರಿಗೆ ಸಲ್ಯೂಟ್ ಮಾಡಬೇಕು. ಅವರು ಕಂಡಂತಹ ಕನಸನ್ನ ನನಸಾಗೋ ಥರ ಮಾಡಿದ್ದಕ್ಕೆ ಅಂತ ಈ ಪ್ಯಾರ ಹೇಳುತ್ತೆ. ಸೊ ಬಾಬರ್ ಅಲಿ ಲೆಸನ್ ಮುಗಿಯುತ್ತೆ. ಐ ಹೋಪ್ ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಅಂತ. ಸೊ ಥ್ಯಾಂಕ್ ಯು.